ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ತುಳಜಾ ಭವಾನಿ ಅವರು ಕನ್ನಡ ತಂತ್ರಾಂಶಕ್ಕೆ 40 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟು ಸಪೋರ್ಟ್ ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ವಿಡಿಯೋದಲ್ಲಿ ಮುಂದುವರಿಯೋಣ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶದ ಈ ಒಂದು ವಿಶೇಷ ಅನೌನ್ಸ್ಮೆಂಟ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತಿನ ವಿಶೇಷವಾದ ಅನೌನ್ಸ್ಮೆಂಟ್ ಮಾಡೋದಕ್ಕೆ ನನ್ನ ಜೊತೆ ನನ್ನ ಎಲ್ಲ ಕೋಆರ್ಡಿನೇಟ್ಸ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಒಂದ್ಸಲ ಹಾಯ್ ಹೇಳಿ. ನಮಸ್ಕಾರ ಸ್ನೇಹಿತರೆ. ಹಾಯ್, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನಮಸ್ತೆ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಹಲೋ, ಹಾಯ್, ಎಲ್ರು ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಓಕೆ ಸ್ನೇಹಿತರೆ, ಎಲ್ಲರ ಧ್ವನಿನೂ ಕೇಳಿಸ್ಕೊಂಡಿರ ಅಂತ ಅನ್ಕೊಂಡಿದೀನಿ. ಅರವಿಂದ್, ಜೇಸನ್, ಕಾವ್ಯ, ಮುಸ್ತಾಕ್ ಹಾಗೆ ರಾಜೇಶ್ ಕಿಣಿ ಎಲ್ಲರೂ ಕೂಡ ಇದ್ದಾರೆ. ಸೊ ಇವತ್ತು ನಾನು ವಿಶೇಷವಾದ ಅನೌನ್ಸ್ಮೆಂಟ್ ಅಂತ ಹೇಳಿದೆ ಸ್ನೇಹಿತರೆ. ಅದು ವಿಶೇಷ ಅನೌನ್ಸ್ಮೆಂಟ್ ಇವತ್ತು ಒಂದಲ್ಲ, ಮೂರು ಅನೌನ್ಸ್ಮೆಂಟ್ ಇದೆ. ಸೊ 3 ಅನೌನ್ಸ್ಮೆಂಟ್ ಅಲ್ಲಿ 3 ಕೂಡ ವಿಶೇಷನೇ, ಯಾವ್ದು ಒಂದಕ್ಕಿಂತ ಒಂದು ಅಂತ ಇಲ್ಲ. ಅದರಲ್ಲೂ ನೀವೆಲ್ಲರೂ ತುಂಬಾ ಇಷ್ಟಪಡೋದು ಯಾವ್ದಪ್ಪ ಅಂತಂದ್ರೆ 3ನೇ ಅನೌನ್ಸ್ಮೆಂಟ್. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೀವು ಕೊನೆವರೆಗೂ ನೋಡ್ಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ. ಈಗ 3 ಅನೌನ್ಸ್ಮೆಂಟ್ಗಳಲ್ಲಿ ಮೊದಲನೇ ಅನೌನ್ಸ್ಮೆಂಟ್ ಯಾವುದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ಝೂಮ್ ಬಗ್ಗೆ ಒಂದು ವಿಶೇಷ ಅನೌನ್ಸ್ಮೆಂಟ್ ಇದೆ. ಹೌದು ಸ್ನೇಹಿತರೆ, ಏನಿದು ಝೂಮ್ ಅನೌನ್ಸ್ಮೆಂಟ್, ಏನ್ ಮಾಡಕ್ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಈಗ ಅರವಿಂದ್ ಮತ್ತೆ ಜೇಸನ್ ಅವ್ರು ಬರ್ತಾ ಇದ್ದಾರೆ. ಸೊ ಸ್ವಾಗತ ಅರವಿಂದ್ ಅಂಡ್ ಜೇಸನ್. ಜೇಸನ್ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಜೇಸನ್ ಅವರೇ, ಇವತ್ತು ನೀವು ಝೂಮ್ ಕುರಿತಾದ ಏನೋ ವಿಶೇಷ ಪ್ರಕಟಣೆಯನ್ನ ಮಾಡ್ತೀರಾ ಅಂತ ಹೇಳಿದ್ರು. ಅದೇನು ಅಂತ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಎಸ್ ಅರವಿಂದ್ ಅವರೇ, ಝೂಮ್ ಬಗ್ಗೆ ಸ್ನೇಹಿತರೆ ವಿಶೇಷವಾದ ಮಾಹಿತಿ ಏನಂದ್ರೆ, ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಝೂಮ್ ನ ಉಚಿತವಾಗಿ ಯಾವ್ದಾದ್ರು ಕಾರ್ಯಕ್ರಮ ಮಾಡೋದಿದ್ರೆ ನಾವು ಝೂಮ್ ನ ನಿಮಗೆ ಉಚಿತವಾಗಿ ಕೊಡುವಂತ ಒಂದು ಯೋಜನೆ ಹಾಕೊಂಡಿದೀವಿ. ನಿಮ್ದು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಲೈವ್ ಮಾಡ್ಬೇಕಂದ್ರೆ ಅಥವಾ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಅದಕ್ಕೆ ನಮ್ಮ ಕನ್ನಡ ತಂತ್ರಾಂಶದ ಝೂಮ್ ನ ಬಳಸಬಹುದು ನೀವು. ಅದಕ್ಕೆ ನಿಮ್ಗೆ ಯಾವುದೇ ರೀತಿ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಹಾಗೂ ನೀವು ಬೇಕಾದ್ರೆ ಕನ್ನಡ ತಂತ್ರಾಂಶ ಒಂದು ನಮ್ಮ ತಂಡಕ್ಕಾಗಿ ನೀವು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ, ಡೊನೇಷನ್ ಕೊಡೋ ದಾನ ಮಾಡೋದಾದ್ರೆ ಏನಾದ್ರು ಮಾಡ್ಬೋದು. ಅದು ನಾವು ನಮ್ಮ KT ಫಂಡ್ ಗೆ ಹಾಕೋತೀವಿ, ಕನ್ನಡ ತಂತ್ರಾಂಶದ ಏಳಿಗೆಗಾಗಿ ಯೂಸ್ ಮಾಡ್ತೀವಿ. ಬಿಟ್ರೆ ಯಾವುದೇ ರೀತಿ ಇದಕ್ಕೆ ದುಡ್ಡನ್ನ ತಗೊಳ್ತಾ ಇಲ್ಲ. ಈ ರೀತಿ ನಾವು ಒಂದು ಉಪಯೋಗ ಆಗ್ಲಿ ಅಂತ ನಾವು ಒಂದು ಝೂಮ್ ನ ಕೊಡುವಂತ ಯೋಜನೆಯನ್ನ ಹಾಕೊಂಡಿದೀವಿ. ಸರಿ ಜೇಸನ್ ಅವರೇ, ಈಗ ನೀವು ಝೂಮ್ ನಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೀರಾ, ಓಕೆ. ನಾವು ಅದ್ರಲ್ಲಿ ಯಾವ ಕಾರ್ಯಕ್ರಮ ಬೇಕಾದ್ರೂ ಮಾಡ್ಬೋದಾ? ಖಂಡಿತವಾಗ್ಲೂ ನೀವು ಯಾವ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಆದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನ ನೀವು ನಮ್ಮ ಅಡ್ಮಿನ್ಸ್ ಮೇಲೆ, ಅಂದ್ರೆ ನಮ್ಮ ಅಡ್ಮಿನ್ಸ್ ಫೈನಲ್ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ವಿವಾದಾತ್ಮಕ ಕೆಲವೊಂದು ಕಾರ್ಯಕ್ರಮಗಳಾಗ್ತವೆ. ಆ ತರದಕ್ಕೆಲ್ಲ ನಾವು ಅನುಮತಿ ಕೊಡೋದಿಲ್ಲ. ಅದು ಯಾವ ಕಾರ್ಯಕ್ರಮಗಳು ಅನ್ನೋದು ನೀವು ನಿಮ್ಮ ಕಾರ್ಯಕ್ರಮ ಏನು ಅಂತ ನಮಗೆ ತಿಳಿಸಿದಾಗ ಫೈನಲ್ ಡಿಸಿಷನ್ ಏನಿದೆ ನಾವು ಅದು ನಮ್ಮ ಕನ್ನಡ ತಂತ್ರಾಂಶದ ನಿರ್ವಾಹಕ ತಂಡ ಕೈಗೊಳ್ಳುತ್ತೆ ಕೊನೆಯ ನಿರ್ಧಾರ. ಹಾಗಾಗಿ ನಿಮ್ಮ ಒಳ್ಳೆಯ ಯಾವುದೇ ರೀತಿ ಕಾರ್ಯಕ್ರಮಗಳಿಗೂ ನಮ್ಮಲ್ಲಿ ಝೂಮ್ ಲಭ್ಯ ಇರುತ್ತೆ. ಹಾಗೆ ಜೇಸನ್ ಅವರೇ, ನಾವು ಯೂಟ್ಯೂಬ್ ಲೈವ್ ಕೂಡ ಮಾಡ್ಬೋದಾ? ಖಂಡಿತವಾಗ್ಲು ನೀವು ಯೂಟ್ಯೂಬ್ ಲೈವ್ ಕೂಡ ನಮ್ಮ ಈ ಒಂದು ಝೂಮ್ ಮುಖಾಂತರ ಲೈವ್ ಕೂಡ ಮಾಡ್ಬೋದು. ಇದೊಂದು ನಮ್ಮ ಒಂದು ಸಮುದಾಯಕ್ಕೋಸ್ಕರ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಯೋಜನೆ ಹಮ್ಮಿಕೊಂಡಿರೋದು. ಹಾಗಾಗಿ ಈ ಝೂಮ್ ಅಂದ್ರೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ನಾವು ಅದನ್ನ ವರ್ಷಕ್ಕೆ ತಗೊಂಡ್ರೆ ಪ್ರತಿ ವರ್ಷ ನಾವು ರಿನ್ಯೂವಲ್ ಮಾಡ್ಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕನ್ನಡ ತಂತ್ರಾಂಶ ಒಂದು ನಾವು ನಮ್ಮ ಸ್ನೇಹಿತರು ನೀವೆಲ್ಲ ಸದಸ್ಯರನ್ನೆಲ್ಲ ನಡೀತಿರುವಂತ ತಂಡ ಇದು. ಹಾಗಾಗಿ ಇದಕ್ಕೆ ನೀವೇನಾದ್ರೂ ಸಹಾಯವಾಗಿ ನೀಡಿದ್ರೆ ಅದು ನಮಗೆ ಮುಂದಿನ ಸಲ ರಿನ್ಯೂವಲ್ ಮಾಡ್ಲಿಕ್ಕೆ, ಮತ್ತೆ ಝೂಮ್ ಪರ್ಚೇಸ್ ಮಾಡಿ ರಿನ್ಯೂವಲ್ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ನಿಮ್ಮ ಇಷ್ಟದ ಅಮೌಂಟ್ ನ ನೀವು ಕೊಡ್ಬೋದು. ಹಾಗಂತ ಇದೇನು ಕಂಪಲ್ಸರಿ ನೀವು ದುಡ್ಡು ಕೊಟ್ಟೆ ತಗೋಬೇಕಂತಲ್ಲ, ನಿಮ್ಮ ಇಷ್ಟಾನುಸಾರ ನೀವು ಬೇಕಾದ್ರೆ ಕೊಡ್ಬೋದು. ಸರಿ ಜೇಸನ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಅರವಿಂದ್ ಮತ್ತೆ ಜೇಸನ್ ಇಬ್ರು ಕೂಡ ಧನ್ಯವಾದಗಳು. ಸೊ ಸ್ನೇಹಿತರೆ, ನಿಮಗೆ ಒಟ್ಟಾರೆ ಈ ಝೂಮ್ ಅನೌನ್ಸ್ಮೆಂಟ್ ಕೇಳಿಸ್ಕೊಂಡಿರ ಅಂತ ಅನ್ಕೊಂಡಿನಿ. ನಾವು ನಮ್ಮ ಕಮ್ಯುನಿಟಿಗಾಗಿ ಉಚಿತವಾಗಿ ಝೂಮ್ ಅನ್ನ ಕೊಡ್ತಾ ಇದೀವಿ. ಅಷ್ಟಾದ್ರೂ ನೀವು ಯಾರಾದ್ರೂ ನಿಮ್ಮ ಪ್ರೋಗ್ರಾಮ್ ಏನಾದ್ರು ಡೊನೇಷನ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು. ಅದು ಮುಂದೆ ನಮಗೆ ಝೂಮ್ ತಗೊಳಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಝೂಮ್ ನ ರಿನ್ಯೂವಲ್ ಮಾಡ್ಬೇಕಾಗಿರೋದ್ರಿಂದ ಲೈಫ್ ಟೈಮ್ ಅಂತೂ ಇಲ್ಲ ಝೂಮ್, ಹಾಗಾಗಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬಿಟ್ರೆ ಝೂಮ್ ಅಲ್ಲಿ ನಾವು ನಮ್ಮ ಕಮ್ಯುನಿಟಿ ಅವರು ಒಳ್ಳೆ ಕಾರ್ಯಕ್ರಮಗಳೇ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವೊಂದು ಕಾಂಟ್ರವರ್ಷಿಯಲ್ ಪ್ರೋಗ್ರಾಮ್ಸ್ ಮಾತ್ರ ಕೊಡಲ್ಲ ಅನ್ನೋದನ್ನ ಜೇಸನ್ ಅವರು ಮತ್ತೆ ಅರವಿಂದ್ ಅವರು ತಿಳಿಸ್ಕೊಟ್ರು. ಎನಿವೆ, ಇಬ್ರು ಕೂಡ ಧನ್ಯವಾದಗಳು. ಈಗ ಸೆಕೆಂಡ್ ಅನೌನ್ಸ್ಮೆಂಟ್ ಕಡೆ ಬರೋಣ ಸ್ನೇಹಿತರೆ. ಸೆಕೆಂಡ್ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಕಮ್ಯುನಿಟಿಗಾಗಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅವರ ಕ್ರಿಯೇಟಿವಿಟಿನ ತೋರ್ಸ್ಕೊಳಕ್ ಆಗ್ಬೋದು, ಅಥವಾ ಅವ್ರದ್ದು ಯಾವುದೇ ಒಂದು ಪ್ರೋಗ್ರಾಮ್ಸ್ ಗಳನ್ನ ಲೈವ್ ಮಾಡಕ್ ಆಗ್ಬೋದು, ಅಥವಾ ಇನ್ನು ಯಾವುದೇ ರೀತಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡ್ತಾ ಇದೀವಿ. ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಮುಸ್ತಾಕ್ ಮತ್ತೆ ರಾಜೇಶ್ ಕಿಣಿ ಅವರು ತಿಳಿಸ್ಕೊಡಕ್ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಮುಸ್ತಾಕ್ ಅಂಡ್ ರಾಜೇಶ್ ಕಿಣಿ. ಧನ್ಯವಾದಗಳು ಘಟಕ್. ರಾಜೇಶ್ ಕಿಣಿ, ಈಗ ನಮ್ಮ ಘಟಕ್ ಸಿಂಗ್ ಅವ್ರು ಹೇಳಿದ್ರು, ನಾವು ಒಂದು ಪ್ಲಾಟ್ಫಾರ್ಮ್ ನ ಒದಗಿಸ್ಕೊಡ್ತಾ ಇದೀವಿ ನಮ್ಮ ಸ್ನೇಹಿತರಿಗೆ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡೋದಕ್ಕಾಗಿ ಅಂತ, ಹಾಗೆ ಕಂಟೆಂಟ್ ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ. ಹಾಗಾದ್ರೆ ಇದ್ರ ಬಗ್ಗೆ
ಏನಿದು ಸಂಪೂರ್ಣವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಏನು ಅಂದ್ರೆ ಈಗ ನಮ್ಮ ಒಂದು ಸಮುದಾಯಕ್ಕಾಗಿ ನಮ್ಮ ಕನ್ನಡ ತಂತ್ರಾಂಶ ನಾವು ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದೀವಿ. ನಮಗೆ ಇತ್ತೀಚೆಗೆ ಬಂದ ಒಂದು ಯೋಚನೆ, ನಮ್ಮ ಸಮುದಾಯಕ್ಕೆ, ದೃಷ್ಟಿ ಬಾಧಿತರು ಏನಿದೀವಿ ನಮ್ಮ ಸಮುದಾಯಕ್ಕೆ ಅವರ ಒಂದು ಕ್ರಿಯೇಟಿವಿಟಿ ಅಥವಾ ನಾವು ಈ ಸೃಜನಶೀಲತೆ ಅಥವಾ ಅವ್ರದ್ದೊಂದು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ನೇರ ಪ್ರಸಾರ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ನಾವು ಕಲ್ಪಿಸ್ಕೊಡ್ತಾ ಇದೀವಿ. ಅದು ನಮ್ಮ KT ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಏನಿದೆ, ಈ ಚಾನಲ್ ಬಗ್ಗೆ ಈಗಾಗಲೇ ನಮ್ಮ ಸದಸ್ಯರಿಗೆ ಗೊತ್ತಿದೆ. ಈ ಚಾನಲ್ ಈಗಾಗಲೇ ಹಲವು ತರದ ಕಾರ್ಯಕ್ರಮಗಳನ್ನ ನಾವೀಗ ಹಮ್ಮಿಕೊಂಡಿದೀವಿ ಮತ್ತು ಮುಂದಕ್ಕೆ ಹಮ್ಮಿಕೊಳ್ತೀವಿ. ಇದರಲ್ಲಿ ನಮ್ಮ ಸದಸ್ಯರು ಕೂಡ ಅವರ ಕಾರ್ಯಕ್ರಮವನ್ನ ನಮ್ಮ ಚಾನೆಲ್ ನಲ್ಲಿ ಲೈವ್ ಸ್ಟ್ರೀಮ್ ಮಾಡಬಹುದು. ಮತ್ತೆ ಇದು ಒಂದ್ಸತಿ ಲೈವ್ ಮಾಡಿದ್ಮೇಲೆ ಅದು ಶಾಶ್ವತವಾಗಿರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಅದನ್ನ ಅವ್ರು ಯಾವಾಗ ಬೇಕಾದ್ರೂ ಮತ್ತೆ ಮತ್ತೆ ನೋಡಬಹುದು. ಸೊ ಆದ್ರಿಂದ ನಮ್ಮ KT ಮೀಡಿಯಾ ಚಾನೆಲ್ ಅಲ್ಲಿ ನಾವು ಬೇರೆ ಬೇರೆ ತರಹದ ನಮ್ಮ ಸಮುದಾಯದ ಕಾರ್ಯಕ್ರಮಗಳನ್ನ ಲೈವ್ ಮಾಡೋದಕ್ಕೆ ಒಂದು ಅವಕಾಶವನ್ನ ನಾವು ಮಾಡ್ಕೊಡ್ತಾ ಇದೀವಿ. ಓಕೆ, ಹಾಗಾದ್ರೆ ಈಗ ಯಾವ ತರದ ಕಂಟೆಂಟ್ ನ ನೀವು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಈಗ ಉದಾಹರಣೆಗೆ ಹೇಳೋದಾದ್ರೆ ನಾನೊಂದು ಹಾಡ್ ಹಾಡಿ ಕಳಿಸ್ತೀನಿ, ಅಪ್ಲೋಡ್ ಮಾಡಿ ಅಂತೀನಿ, ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಹಾಡು ಹಾಡೋದು ಅಥವಾ ಈ ಟ್ರ್ಯಾಕ್ ಹಾಕೊಂಡು ಹಾಡೋದು ಎಲ್ಲ ಈ ತರದ ಈ ಕಾಪಿರೈಟ್ ಇಶ್ಯೂಸ್ ಬರೋ ಏನೇ ಕಂಟೆಂಟ್ ಇದ್ರು ನಾವು ಹಾಕೋದಿಲ್ಲ. ಮತ್ತೆ ಕೆಲವು ಈಗ ಮೇಲೆ ಈ ಝೂಮ್ ವಿಷಯಕ್ಕೆ ಬಂದಾಗ ನಾವೇನ್ ಹೇಳಿದ್ವಿ, ಈ ಜೇಸನ್ ಮತ್ತು ಅರವಿಂದ್ ಅವ್ರು ಏನು ಡಿಸ್ಕಸ್ ಮಾಡ್ತಾ ಹೇಳಿದ್ರು, ಈ ಕೆಲವು ವಿವಾದಾತ್ಮಕ ವಿಷಯಗಳಿದ್ರೆ ನಾವು ಅದನ್ನು ಅಲೋ ಮಾಡೋದಿಲ್ಲ. ಸೊ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ಮ ಸದಸ್ಯರು ನಮ್ಮ KT ಮೀಡಿಯಾ ಚಾನಲ್ ಅಲ್ಲಿ ಏನಾದ್ರು ಕಾರ್ಯಕ್ರಮನ ಲೈವ್ ಮಾಡೋದಾದ್ರೆ ಅವರು ಮೊದಲು ನಮ್ಮ ಅಡ್ಮಿನ್ಸ್ ಅನ್ನ ಸಂಪರ್ಕಿಸಿ ಅದೇನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾವು ಎಲ್ಲಾ ನಿರ್ವಾಹಕರು ಸೇರಿ ನಮ್ಮ ಒಂದು ವಿವೇಚನೆಯ ಮೇರೆಗೆ ನಾವು ಆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಓಕೆ, ಸಂಪೂರ್ಣವಾಗಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮುಸ್ತಾಕ್ ಅಂಡ್ ರಾಜೇಶ್ ಕಿಣಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿರಾ. ಸೊ ನಮ್ಮ KT ಮೀಡಿಯಾ ಚಾನಲ್ನ ಆಕ್ಚುಲಿ ನಾವು ಓಪನ್ ಅಪ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ನಾವು ಕೇವಲ ಕನ್ನಡ ತಂತ್ರಾಂಶದ ಕಂಟೆಂಟ್ ಮಾತ್ರ ಹಾಕ್ತೀವಿ ಅಂತ ಏನಿಲ್ಲ. ಸೊ ಇದೊಂಥರ ಕಮ್ಯುನಿಟಿ ಯೂಟ್ಯೂಬ್ ಚಾನಲ್ ಆದಂಗೆ ಆಗುತ್ತೆ. ಸೊ ನಮ್ಮ ಕಮ್ಯುನಿಟಿದು ಏನೇ ಪ್ರೋಗ್ರಾಮ್ಸ್ ಆಗ್ಬೋದು ಅಥವಾ ನಿಮ್ದು ಯಾವುದೇ ಒಂದು ಟ್ಯಾಲೆಂಟ್ ಆಗಿರ್ಬೋದು. ಅಂದ್ರೆ ಟ್ಯಾಲೆಂಟ್ ಅಂತಂದ್ರೆ ಅಫ್ಕೋರ್ಸ್ ನಾವು ಕೊನೆಗೆ ಫಿಲ್ಟರಿಂಗ್ ಅಂತೂ ಇದ್ದೇ ಇರುತ್ತೆ, ಅಡ್ಮಿನ್ಸ್ಗಳ ಒಂದು ವಿವೇಚನೆಗೆ ಬಿಟ್ಟಿರುತ್ತೆ. ಯಾಕಂದ್ರೆ ನಾವು ಎಲ್ಲವನ್ನೂ ಹಾಕಿ ಅಂತಂದ್ರೆ ಹಾಕಕ್ಕಾಗಲ್ಲ. ಕಾಂಟ್ರವರ್ಷಿಯಲ್, ಫಾರ್ ಎಕ್ಸಾಂಪಲ್ ಈ ಪಾಲಿಟಿಕ್ಸ್, ರಿಲಿಜಿಯನ್, ಈ ಥರದ್ದೆಲ್ಲ ತುಂಬಾ ಸೆನ್ಸಿಟಿವ್ ಟಾಪಿಕ್ಸ್. ಸೊ ಇಂಥದ್ದು ಬಿಟ್ಟು ಇನ್ ಯಾವುದೇ ತರಹದ ಕಂಟೆಂಟ್ ಖಂಡಿತ ನಮ್ಮ ಕನ್ನಡ ತಂತ್ರಾಂಶದ ಬೆಂಬಲ ಇದೆ ಅಂತ ನಾವು ಈ ಮೂಲಕ ಅನೌನ್ಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮತ್ತೊಮ್ಮೆ ಇಬ್ರು ಕೂಡ. ಈಗ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಫೈನಲ್ ಅನೌನ್ಸ್ಮೆಂಟ್ ಕಡೆ ನಾವು ಬರೋಣ. ಫೈನಲ್ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ನಾನು ಅದನ್ನ ಹೇಳೋದ್ಕಿಂತ ಕಾವ್ಯ ಅವರು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ವೆಲ್ಕಮ್ ಕಾವ್ಯ ಅವರೇ. ಅದೇನದು 3ನೇ ಅನೌನ್ಸ್ಮೆಂಟ್ ತುಂಬಾ ಸ್ಪೆಷಲ್ ಅಂತ ಹೇಳಿದ್ದೆ, ನಾನು ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ಸೊ ಅದನ್ನ ರಿವೀಲ್ ಮಾಡ್ಬಿಡಿ. ನಮಸ್ಕಾರ ಎಲ್ಲರಿಗೂ. ನಾನು ಡೈರೆಕ್ಟ್ ಆಗಿ ರಿವೀಲ್ ಮಾಡಕ್ಕೂ ಮೊದಲು ಎಲ್ಲರಿಗೂ, ನಮ್ಮ ಕನ್ನಡ ತಂತ್ರಾಂಶ ಸದಸ್ಯರಿಗೆ, ಅದು ಸ್ಪೆಷಲಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಅನೌನ್ಸ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಏನು ಅಂತಂದ್ರೆ, ನಾವು ಸದ್ಯದಲ್ಲೇ ಒಂದು ಮೈಲಿಗಲ್ಲು ತಲುಪ್ತಾ ಇದೀವಿ. ಈಗ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ ನಲ್ಲಿ ಅರೌಂಡ್ 4940 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಹಾಗೆ ಇಷ್ಟುವರೆಗೂ ರೀಚ್ ಆಗಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಇದೆ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ನಾವು ಕನ್ನಡ ತಂತ್ರಾಂಶ 10ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲೂ ಹೇಳಿದೀವಿ, ನಮ್ಮ ಫಸ್ಟ್ ರೆವಿನ್ಯೂ ಕೂಡ ನಮ್ಗೆ ಸಿಕ್ಕಿತ್ತು. ಸೊ ಈಗ ನೆಕ್ಸ್ಟ್ ಮೈಲ್ ಸ್ಟೋನ್, ನಾವು 5000 ಸಬ್ಸ್ಕ್ರೈಬರ್ಸ್ ನ ಸದ್ಯದಲ್ಲೇ ರೀಚ್ ಆಗ್ತೀವಿ ಅನ್ನೋ ಹೋಪ್ಸ್ ನಮ್ದಿದೆ. ಸೊ ಜಸ್ಟ್ 60 more to go. ಹಾಗಾಗಿ ಈ ಒಂದು ಮೈಲ್ ಸ್ಟೋನ್ ನ ಅಡ್ಮಿನ್ಸ್ ಮಾತ್ರ ಸೆಲೆಬ್ರೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇದು ಎಲ್ಲರೂ ನಿಮ್ಮಿಂದನೇ ಆಗಿರುವಂತದ್ದು. ಹಾಗಾಗಿ ಈ ಒಂದು ಸೆಲೆಬ್ರೇಷನ್ ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಚಿಕ್ಕ ಪುಟ್ಟ ವಿಶೇಷ ಅನೌನ್ಸ್ಮೆಂಟ್, ಇದು ಡೀಟೇಲ್ ಆಗಿ ಏನು ಅಂತ ನಿಮ್ಗೆ ಹೇಳೋದು 5000 ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ್ಲೇ. ಬಟ್ ನಾವು ಏನ್ ಮಾಡಕ್ ಹೊರಟಿದೀವಿ ಅಂತಂದ್ರೆ, ಈ 5000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನಾವು ಅರೌಂಡ್ 5000 rupees ಗಿವ್ ಅವೇ ಕೊಡ್ತಾ ಇದೀವಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಮೆಂಬರ್ಸ್ಗೆ, ಎಲ್ಲರಿಗೂ. ಸೊ ಹಾಗಾಗಿ ತುಂಬಾ ಕ್ಯೂರಿಯಸ್ ಆಗಿರುತ್ತೆ ಇದು. ಮೊದಲು ಇದ್ದ ಹಾಗೆ ಕಾಮನ್ ಒಂದು ಗಿವ್ ಅವೇ ಅಲ್ಲ, ತುಂಬಾ ಸ್ಪೆಷಲ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತಾನು ನಾವು ಅನ್ಕೊಂಡಿದೀವಿ ನಮ್ಮ ಪ್ಲಾನ್. ಹಾಗಾಗಿ ಆದಷ್ಟು ಬೇಗ 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ಲಿ ಅನ್ನೋದು ನಮ್ಮ ಹೋಪ್ಸ್. ತುಂಬಾ ಒಳ್ಳೆ ನ್ಯೂಸ್ ಅನ್ನ ಕೊಟ್ಟಿದ್ದೀರಾ ಕಾವ್ಯ ಅವರೇ. ನಾನಂತೂ ಬಹಳ ಎಕ್ಸೈಟೆಡ್ ಆಗಿದ್ದೀನಿ. ಹಾಗಾಗಿ ನಾನು ಕೂಡ ಆಟ ಆಡ್ಬೋದಾ ಇದ್ರಲ್ಲಿ? ನಾನು ಗೆಲ್ಬೋದಾ? ಇಲ್ಲ, ನಮ್ಮ ನಿರ್ವಾಹಕರು ನಾವು ನಡೆಸ್ಕೊಡ್ತಾ ಇದೀವಿ ಈ ಆಟವನ್ನ. ಆದ್ರೆ
ನಾವು ಏನಿದ್ರು ಗಿವ್ ಅವೇ ಕೊಡೋದು ನಮ್ಮ ಸದಸ್ಯರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಿರ್ವಾಹಕರಿಗೆ ಇದರಿಂದ ಏನೂ ಸಿಗಲ್ಲ. ಓಕೆ, ಹಾಗಾಗಿ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ 60 ಮೆಂಬರ್ಸ್ ರೀಚ್ ಆಗೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿಸಿ, ಎಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಸ್ತೀರೋ ಅಷ್ಟು ಬೇಗ ಈ ಒಂದು 5000 ರುಪೀಸ್ ಎಲ್ಲ ಅವಕಾಶ ಸಿಗತ್ತೆ. ಅಂಡ್ ಹಂಗಂತ ನಮ್ಮ ನೀವು- ಪ್ಲಾನ್ ಈಗ ಆಲ್ರೆಡಿ ರೆಡಿ ಇದೆ. ನಾವ್ ಏನ್ ಮಾಡ್ಬೇಕು ಅನ್ನೋದ್ನೆಲ್ಲ ನಾವು ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ. ಯಾವಾಗ ರೀಚ್ ಆಗುತ್ತೆ, ಯಾವಾಗ ನಾವು ಆಟ ಆಡಿಸಿ ಈ ಗಿವ್ ಅವೇ ಕೊಡ್ತೀವಿ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಹಂಗಂತ ನೀವು 5000 ಗಿವ್ ಅವೇ ಅಂದ ತಕ್ಷಣ ಯಾರಾದ್ರೂ ಒಬ್ರಿಗೆ ಮಾತ್ರ 5000 ಸಿಗತ್ತೆ ಅಂತ ಅಲ್ಲ ಇದು. ಸೊ ತುಂಬಾ ಜನಕ್ಕೆ ಗೆಲ್ಲುವಂತ ಅವಕಾಶ ಇರುತ್ತೆ. ಅದು ಯಾಕೆ ಅಂತಂದ್ರೆ ನಿಮಗೆ ಒಬ್ರಿಗೆ ಅವಕಾಶ ಇರುತ್ತೆ ಅಂತ ಅನ್ಸ್ಬೋದು, ಆ ರೀತಿ ಅಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಮೊದಲೇ ಕಾವ್ಯ ಅವ್ರು ಹೇಳಿದ್ದಾರೆ. ಹಾಗಾಗಿ ಈ ಗಿವ್ ಅವೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆದಷ್ಟು ಬೇಗ 5000 ತಲುಪಿಸಿ ನೋಡೋಣ, ಅದೆಷ್ಟು ಬೇಗ ತಲುಪಿಸ್ತೀರಾ ಅಂತ. ನಾಳೆನೇ ತಲುಪಿಸಿದ್ರೆ ನಾಳೆನೇ ಸ್ಟಾರ್ಟ್. ಹೌದು ಸ್ನೇಹಿತರೆ, ನೋಡೋಣ ನೀವು ಎಷ್ಟು ಬೇಗ ತಲುಪಿಸ್ತೀರಾ ಅಂತ. ಓಕೆ ಫ್ರೆಂಡ್ಸ್, ಈ 3 ಅನೌನ್ಸ್ಮೆಂಟ್ ಬಗ್ಗೆ ಕೂಡ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಎಲ್ಲರೂ ಕೂಡ ವಿಶೇಷವಾದ ಅನೌನ್ಸ್ಮೆಂಟ್ ಬಗ್ಗೆ ಗೊತ್ತಾಗ್ಲಿ. ನಮ್ಮ ಝೂಮ್ ಬಗ್ಗೆ ಆಗ್ಬೋದು, ನಮ್ಮ KT ಮೀಡಿಯಾ ಬಗ್ಗೆ ಆಗ್ಬೋದು, ಅಥವಾ ನಮ್ಮ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ನ ಹಿಟ್ ಆದಾಗ ನಾವು ಮಾಡೋಂಥ ಸೆಲೆಬ್ರೇಷನ್ ಬಗ್ಗೆ ಆಗಿರ್ಬೋದು, ನಾವು ಕೊಡೋಂಥ ಗಿವ್ ಅವೇ ಬಗ್ಗೆ ಆಗಿರ್ಬೋದು, ಎಲ್ಲರೂ ಗೊತ್ತಾಗ್ಲಿ. ಹಾಗಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.